ತುಂಬ ವರ್ಷದ ಹಿಂದೆ ಮಥುರಾಲಿ ಕಂಸ ಎಂಬ ರಾಜ ಇದ್ದ. ಅವನು ಕೆಟ್ಟ ಮತ್ತು ದುರಾಸೆ ಉಳ್ಳವನಾಗಿದ್ದ. ತನ್ನ ತಂಗಿ ದೇವಕಿಯ ಮದುವೆ ವಸುದೇವ ಜೊತೆ ಮಾಡಿದ ನಂತರ ಆಕಾಶದಿಂದ ಒಂದು ಮುನ್ಸೂಚನೆ ಬಂತು. ಕನ್ಸ್, ದೇವಕಿ ಮತ್ತೆ ವಾಸುದೇವನ 8ನೇ ಮಗು, ನಿನ್ನ ಅತ್ಯಾಚಾರಕ್ಕೆ ಒಂದು ಅಂತ್ಯ ಆಯಿತಾನೆ. ಇದನ್ನು ಕೇಳಿಸಿಕೊಂಡ ಕಂಸ ಹೊಸದಾಗಿ ಮದುವೆ ಆಗಿರೋ ಜೋಡಿಗಳನ್ನು ಬಂಧಿಸ್ತ. ಓಯ್ ಅವನು ಒಂದೊಂದಾಗಿ ಮಗುವನ್ನು ಕೊಲ್ಲುತ್ತಾ ಹೋಗುತ್ತಾನೆ. 7 ಮಗುವನ್ನು ಕೊಂದ ನಂತರ ದೇವಕಿಯ 8ನೇ ಮಗು ಜನ್ಮವಾದಾಗ ಆ ಮುನ್ಸೂಚನೆ ಧ್ವನಿ ಮತ್ತೆ ಬರುತ್ತದೆ. ಆ ಧ್ವನಿ ಹೇಳುತ್ತೆ, ಈ ಮಗುನ ಯಮುನಾ ನದಿ ದಾಟಿ ಗೋಕುಲಕ್ಕೆ ಕರ್ಕೊಂಡೋಗಿ ಅಲ್ಲಿ ನಿಮ್ಮ ಮಿತ್ರ ನಂದ ಮತ್ತೆ ಯಶೋಧ ಹುಟ್ಟಿರೋ ಮಗು ಜೊತೆ ಬದಲಿಸಿ. ಇದಾದ್ಮೇಲೆ ವಸುದೇವ ನೋಡ್ತಾನೆ, ಅವನ ಕೈಯಲ್ಲಿದ್ದ ಬೇಡಿಗಳು ತಾನಾಗೆ ಬಿಚ್ಚಿಕೊಳ್ಳುತ್ತದೆ. ಅವನು ಬೇಗ ತನ್ನ ಮಗುವನ್ನು ಬುಟ್ಟಿಲಿಟ್ಕೊಂಡು, ಕಾವಲುಗಾರರೆಲ್ಲ ಗಾಢ ನಿದ್ರೆಯಲ್ಲಿ ಮಲಗಿದ್ದರು. ಅದರಿಂದ ಅವನು ಯಮುನಾ ನದಿಗೆ ಹೊರಟು ಹೋದ. ವಸುದೇವ ತಲೆ ಮೇಲೆ ಬುಟ್ಟಿ ಇಟ್ಕೊಂಡು ಬಿರುಗಾಳಿ ಮಳೆಯಿಂದ ತುಂಬಿರುವ ನದಿಯನ್ನು ದಾಟುತ್ತಿರುವಾಗ ಆ ನೀರು ಅವನ ಭುಜದವರೆಗೂ ಬರುತ್ತಿರಲಿಲ್ಲ. ವಾಸುದೇವನಿಗೆ ಕಷ್ಟ ಆಗುತ್ತಿರುವಾಗ 10 ತಲೆ ನಾಗರಾವು ಬಂದು ಛತ್ರಿಯಾಗಿ ಮಗುವನ್ನು ಮಳೆಯಿಂದ ಕಾಪಾಡಿತು. ವಾಸುದೇವ ಅದನ್ನೆಲ್ಲ ನೋಡಿ ಅರ್ಥ ಮಾಡ್ಕೊಂಡ, ಅವರ ಮಗು ಸಾಮಾನ್ಯವಾದ ಮಗು ಅಲ್ಲ. ವಾಸುದೇವನಿಗೆ ಅವಾಗ ತಿಳಿಯಿತು, ಅವನ ಮಗು ದೈವಶಕ್ತಿ ಉಳ್ಳ ಮಗು ಎಂದು. ನಂದ ಮನೆಗೆ ಬಂದು ಅವನು ತನ್ನ ಮಗುವನ್ನಿಟ್ಬಿಟ್ಟು ಯಶೋಧ ಮಗುವನ್ನು ತಗೊಂಡು ಕಾರಾಗೃಹಕ್ಕೆ ಮತ್ತೆ ತೆರಳಿದನು. ಅಲ್ಲಿ ಕಂಸ ಬಂದು ಮಗುಗೆ ಹಾನಿ ಮಾಡಲು ಹೋದಾಗ ಮಗು ದೇವಿಯ ರೂಪವನ್ನು ತಾಳುತ್ತದೆ. ಮತ್ತೆ ಹೇಳಿತು, ಏ ದುಷ್ಟ, ನೀನು ಯಾರನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ದೇವಕಿಯ 8ನೇ ಮಗ ಆಲೆ ಜನ್ಮ ತಾಳಿದ್ದಾನೆ. ಅಯ್ಯೋ ಅಯ್ಯೋ ಇಲ್ಲ, ಆ ಮುನ್ಸೂಚನೆಯನ್ನು ನೆರವೇರಿಸ್ತಾನೆ. ಬಾಲಕೃಷ್ಣ ಯಶೋಧದಿಂದ ಸಿಕ್ಕಿರೋ ಪ್ರೀತಿ ನೋಡಿಕೊಂಡಿದ್ದರಿಂದ ಮುಂದೆ ಹೋಗಿ ಅವನು ಕಂಸನನ್ನು ಸಾಯಿಸುತ್ತಾನೆ. ಕೆಟ್ಟವರ ಮೇಲೆ ಒಳ್ಳೆಯವರ ಜಯವಾಗಿತ್ತು. ಇದರಿಂದ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತೇವೆ. ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಿನ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ.